mind all day, sipping herbal in the morning just to feel okay. Had a dream I was water just flowing through space, till I landed on the record that my grandma would play. Talk sweet like jazz in the park after rain. What the grass smell green and the air feels sane. Put the phone on mute, let the silence explain. I don't need much, just a book in the brain. Used to chase things that would run from me. Now I sit still, let the peace come free. Paint a verse in the sky with a loose leaf. While the moon do a dance with a soft oak tree. Let it ride, let it be what it be. Got a breeze in my chest. ಸಾಂಪ್ರದಾಯಿಕವಾದ ಆಂಧ್ರ ಸ್ಟೈಲ್ ಫುಲ್ ಬೋಜ್ ನಮಗೆ ಹೆಸರುವಾಸಿ ಆಗಿರುವಂಥ ಒಂದು ಬ್ರ್ಯಾಂಡು ನಮ್ಮ ಕಾರವಾಡಿನಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ನಂದಿನಿ ಡಿಲಕ್ಸ್ ರೆಸ್ಟೋರೆಂಟು ಈಗ ಕಾರವಾಡಿ ಸಿಗಳಿನಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. 89ನಲ್ಲೇನೋ ಮಿನರ್ವಾ ಸರ್ಕಲ್ನಲ್ಲಿ ಒಂದು ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನಂದಿನಿ ತುಂಬಾ ಹೆಸರುವಾಸಿ ಅವರ ಫುಲ್ ಭೋಜನಮ್ಗೆ ಮತ್ತು ಬಿರಿಯಾನಿಗಳಿಗೆ, ಶೋಲೆ ಕಬಾಬ್, ಗುಂಟೂರು, ಚಿಲ್ಲಿ ಚಿಕನ್ಗೆಲ್ಲ. ಸೊ ಅದಕ್ಕಿಂತ ಮೀರಿ ನಾನು ಈ ಬ್ರಾಂಚ್ ಯಾವ ಥರ ಇದೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ತೀರಿ ನಮ್ದು ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಸೋಮು ಇವತ್ತು ಮಿಸ್ಸು, ನಾನು ಒಬ್ಬನೇ ಬಂದಿರೋದು. ಸೊ ನಾನು ತುಂಬ ಕಡಿಮೆ ಆರ್ಡ್ರ್ ಮಾಡಿದ್ದೀನಿ. ವೆಜ್ ಮೀಲ್ಸ್ ನಾನು ಬಂದು ಒಂದು ಸರಿ ಮಾಡ್ತೀನಿ ಫುಡ್ ರಿವ್ಯೂ. ನೀನು ವೆಜ್ ಮೀಲ್ಸ್ನ ಮುಟ್ಟಕ್ಕೆ ಹೋಗ್ಬೇಡ, ನಿಂಗೆ ಏನು ಬೇಕು ಆರ್ಡ್ರ್ ಮಾಡೋಕ್ಕೂ ಅಂದ. ಸೊ ನಾನೊಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಶೋಲೆ ಕಬಾಬಿಲ್ ಮಿಸ್ ಮಾಡೋಂಗೆ ಇಲ್ಲ, ಅದೊಂದು ಆರ್ಡ್ರ್ ಮಾಡಿದ್ದೀನಿ. ಮತ್ತು ಇವತ್ತಿನ ಡೇ ಸ್ಪೆಷಲ್ ಒಂದು ಗುಂಟೂರು ಫ್ರೈ ಅದು. ಸೊ ಅದೊಂದು ಆರ್ಡ್ರ್ ಮಾಡಿದ್ದೀನಿ. ಸೊ 4 ಡಿಶಸ್ಸು. ನೆಕ್ಸ್ಟ್ ಟೈಮ್ ಸೋಮು ಜೊತೆಗೆ ಈ ಬ್ರಾಂಚಿಗೆ ವಿಸಿಟ್ ಮಾಡಿದ್ರೆ, ಇಲ್ಲಾಂದರೆ ಯಾವ್ದಾದ್ರು ನಂದಿನಿ ಬ್ರಾಂಚಿಗೆ ವಿಸಿಟ್ ಮಾಡಿದ್ರೆ ಫುಲ್ ಮೀಲ್ಸು ಸೋಮು ಕೈಲಿ ರಿವ್ಯೂ ಮಾಡಿಸ್ತೀನಿ. ಸೊ ಈಗ ಬಂದ್ಬಿಡಿ ಡಿಶಸ್ಸು ಸಿಗ್ತೀನಿ, ನೋಡ್ತಾರೆ. ಸೊ ತಡ ಮಾಡೋದು ಬೇಡ, ನಾನು ಫಸ್ಟು ಗುಂಟೂರು ಚಿಕನ್ ಟ್ರೈ ಮಾಡಿಬಿಡ್ತೀನಿ. ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇದೆ ಅಂತ. ಸೊ ಪ್ರಿಪ್ರೇಷನ್ ನೋಡ್ತಾ ಇದ್ದೆ, ಸಕ್ಕದಾಗಿ ಮಾಡ್ತಾಯಿರೋ ಒಂದು ಬಾಣಲಿನಲ್ಲಿ. ಮತ್ತು ಮೇನ್ ಇಂಪಾರ್ಟೆಂಟ್ಲಿ ಏನಂದರೆ ಬ್ಯಾಚ್ ವೈಸೇ ಮಾಡೋದು ಇವರು. ಸೊ ವೀಕೆಂಡ್ಸ್ನಲ್ಲಿ ಜಾಸ್ತಿ ಬ್ಯಾಚಸ್ ಮಾಡ್ತಾರೆ. ನಾನು ಬಂದಿರೋದು ಇವತ್ತು ಫ್ರೈಡೇ. ಸೊ ಇವತ್ತು ಸಂಜೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮತ್ತು ಡಿಮ್ಯಾಂಡ್ ಬಂದಾಗ ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತಾರೆ. ಬ್ಯುಸಿ ಕಿಚನ್ನು. ಸೊ ಈಗ ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇದೆ. ಸಖತ್ತಾಗಿರೋವಂಥ ಲೆಗ್ ಪೀಸೇ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಮಸಾಲೆ ಭರಿತವಾದ ಒಂದು ಲೆಗ್ ಪೀಸ್ ಇದು, ಗುಂಟೂರು. ಸೊ ಇವರು ಗುಂಟೂರು ಚಿಲ್ಲಿ ಚಿಕನ್ನು ಮತ್ತು ಇವರ ಒಂದು ಶೋಲೆ ಕಬಾಬ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಜಾಸ್ತಿ ಮಾತಾಡೋಂಗೆ ಇಲ್ಲ, ಈಗ ಟ್ರೈ ಮಾಡಿಬಿಡ್ತೀನಿ. ಅಥೆಂಟಿಕ್ ಗುಂಟೂರು ಚಿಕನ್ ಇದು. ಒಳ್ಳೆ ಶೆಫ್ಗಳು, ಎಕ್ಸ್ಪೀರಿಯನ್ಸ್ ಇರೋರು, ಟೇಸ್ಟ್ನಲ್ಲಿ ಬೆಸ್ಟು. ಒಳ್ಳೆ ಟೆಂಡರ್ ಚಿಕನ್ ಹಾಕಿದ್ದಾರೆ. ಮಸಾಲೆ ಅಂತೂ ತುಂಬ ಸಕ್ಕತ್ತಾಗಿ ಹಿಡ್ಕೊಂಬಿಟ್ಟಿದೆ. ಹೈ ಫ್ಲೇಮ್ನಲ್ಲಿ, ಲೋ ಫ್ಲೇಮ್ನಲ್ಲಿ ಜಾಸ್ತಿ ಮಾಡೋದು ಕಡಿಮೆ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು. ಈ ಕರ್ಬೇವಿನ ಸೊಪ್ಪು ಫ್ಲೇವರು.
ಕ್ಲಾಸಿಕ್ ಟೇಸ್ಟ್ ಇದು. ಯಾರಿಗಾದ್ರೂ ಸ್ವಲ್ಪ ಖಾರ ಜಾಸ್ತಿ ಆದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಆ ಜ್ಯೂಸ್ ಬಿದ್ದರೂ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಧೂಳು ಧುಮಾಕ ಇದು ಮಾತ್ರ. ನಿಂಬೆಹಣ್ಣು ಹಾಕೊಂಡ್ಮೇಲೆ ಅಂತೂ ಇನ್ನೂ ಸಕ್ಕತ್ತಾಗಿದೆ. ಒಳ್ಳೆ ಮಜಾ ಕೊಡ್ತಾಯಿದೆ. ಆ ಒಂದು ಟ್ಯಾಂಗಿನೆಸ್ಸು ಪ್ಲಸ್ ಆ ಖಾರ ಜೊತೆಗೆ ಚಿಕನ್ನು ಅಲ್ಟಿಮೇಟ್ ಟೇಸ್ಟು. ಸೊ ಈಗ ಈ ಶೋಲೆ ಕಬಾಬ್ನ ನಾನು ಮೀಲ್ಸ್ ತೊಗೊಂಡ್ರೆ ಒಂದೊಂದು ಪೀಸ್ ಎತ್ಕೊಂಡು ತಿನ್ಕೊಂಡು ಆ ಪಪ್ಪು ಜೊತೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ಬಟ್ ಈಗ ಈ ಒಂದು ಲೆಗ್ ಪೀಸ್ನ ಸ್ವಲ್ಪ ರೆಸ್ಟ್ ಮಾಡೋಕ್ಬಿಟ್ಟು ಸೈಡ್ಗೆ ಯಾವುದಾದ್ರು ಒಂದು ಬಿರಿಯಾನಿ ಟ್ರೈ ಮಾಡ್ತೀನಿ. ಸೂಪರಾಗಿರುವಂಥ ಬಾಸ್ಮತಿ ರೈಸು ಸಕ್ಕತ್ತಾಗಿ ದಮ್ಮಾಗಿದೆ. ಸೊ ಇದು ಚಿಕನ್ ಬಿರಿಯಾನಿನೇ. ನಾನು ಪೀಸ್ ಆಮೇಲೆ ತಿಂತೀನಿ. ಈಗ ತಾನೇ ಆ ಹುಲ್ಲು ಲೆಗ್ಸ್ ತಿಂದಿದ್ದೆ. ಸೊ ಇದನ್ನು ಇಲ್ಲಿ ರೆಸ್ಟ್ ಮಾಡೋಕ್ಬಿಟ್ಟು ರೈಸ್ ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿರುತ್ತೆ ಮಾಯ್ಶ್ಚರು. ನೆಲ್ಲೂರು ಸ್ಟೈಲ್ ಬಿರಿಯಾನಿ ಅಂದರೆ ನನಗೆ ಪರ್ಸ್ನಲಿ ತುಂಬಾ ಫೇವ್ರೇಟು. ಸೊ ಇದಕ್ಕೆ ನಾನು ಮೊಸರು ಬಜ್ಜಿನೂ ಹಾಕ್ಕೊಳೋದಿಲ್ಲ ಕೆಲವೊಂದು ಟೈಮು, ಮತ್ತು ಶೇರ್ವಾನೂ ಹಾಕ್ಕೊಳೋದಿಲ್ಲ, ಹಾಗೆ ತಿಂತೀನಿ. ಯಾಕಂದರೆ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಒಂದು ತುತ್ತು ಟ್ರೈ ಮಾಡಿಬಿಡ್ತೀನಿ. ನಾನು ಆ ಬೌಲ್ಗೆ ಲೋಡ್ ಮಾಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಆಸೆ ಪಟ್ಬಿಟ್ಟೆ. ಇವಾಗ ತಿನ್ಬಿಡ್ತೀನಿ. ರೀಸೆಂಟಾಗಿ ನಾನು ಇವಾಗ ಸೆಂಟ್ ಮಾರ್ಕ್ಸ್ ರೋಡ್ ಬ್ರಾಂಚ್ಗೆ ಹೋಗಿದ್ದೆ. ತುಂಬಾ ರೀಸೆಂಟು, ಬ್ಯುಸಿ ಇತ್ತು, ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಿ ನಾನು ಚಿಕನ್ ಬಿರಿಯಾನಿ ತೊಗೊಂಡಿದ್ದು. ಸೊ ಟೇಸ್ಟ್ನಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಆ ಬ್ರ್ಯಾಂಚ್ಗೂ ಈ ಬ್ರ್ಯಾಂಚ್ಗೂ. ಸೊ ಎಲ್ಲ ಬ್ರ್ಯಾಂಚ್ನಲ್ಲೂ ಒಂದೇ ಒಂದು SOP ಮೇಂಟೈನ್ ಮಾಡ್ತಾರೆ ಇವರು. ಸೊ ಸಕ್ಕತ್ತಾಗಿರುವಂಥ ಒಂದು ನೆಲ್ಲೂರು ಸ್ಟೈಲ್ ಬಿರಿಯಾನಿ. ಧೂಳು ಧಮಾಕ. ನನಗೆ ಮೊಸರು ಬಜ್ಜಿ ಮತ್ತು ಆ ಶೇರ್ವಾ ಹಾಕ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅದೇ ಒಂದು ಟೇಸ್ಟ್ನ ಚೇಂಜ್ ಮಾಡಿಬಿಡುತ್ತೆ ಅಂತ ನನ್ನ ಒಂದು ಫೀಲಿಂಗು. ಟ್ರೂ ಬಿರಿಯಾನಿ ಲವರ್ಸು ಯಾರೂ ಜಾಸ್ತಿ ಆ ಕಡೆ ಹೋಗೋದೇ ಇಲ್ಲ ನನಗೆ ಗೊತ್ತಿರೋ ಥರ. ಸೊ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ತುಂಬ ಜನ ಪ್ರಿಫರ್ ಮಾಡ್ತಾರೆ, ನನಗೆ ಇಷ್ಟ ಆಗೋದಿಲ್ಲ. ಸೊ ಈ ರೈಸ್ನ ಮುಗಿಸ್ಬಿಟ್ಟು ಮಟನ್ ಬಿರಿಯಾನಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಶೋಲೆ ಕಬಾಬ್ಗೆ ಹೋಗ್ತೀನಿ. ಸೊ ಸ್ವಲ್ಪ ಹೊತ್ತು ಅದು ರೆಸ್ಟ್ ಮಾಡಲಿ. ದಿ ಮಟನ್ ಬಿರಿಯಾನಿ ಇದ್ರ ಘಮ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬರ್ತಾಯಿದೆ. ಒಂದು ಪೀಸ್ ತೊಗೊಳೋಣ. ನೋಡಿ ಯಾವ ಥರ ಇದೆ ಪೀಸು. ಸೊ ಫ್ರೆಶ್ ಬ್ಯಾಚು ನೋಡಿ, ಇನ್ನೂ ಹಾಗೆ ಹೋಗಿ ಆಡ್ತಾಯಿದೆ. ಇದನ್ನು ಇಟ್ಬಿಟ್ಟು ನಿಮಗೆ ಫಸ್ಟ್ ಪೀಸೇ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಬೆಂದಿದೆ ಅಂತ. ಫ್ರೆಶ್ ಬ್ಯಾಚು. ನಾನು ಮಟನ್ನೇ ಟ್ರೈ ಮಾಡಿಬಿಡ್ತೀನಿ. ಮಟನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂದಿದೆ. ಓಹೋ, ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ಹೈಲೈಟು. ಮಟನ್ ಪೀಸ್ ಅಂತೂ ಧೂಳು ಧಮಾಕ. ರೈಸ್ ಟ್ರೈ ಮಾಡ್ತೀನಿ. ಓಹೋ, ನನಗೆ ಕೇಳಿದ್ರೆ ಯಾವ ಬಿರಿಯಾನಿ ಬೆಸ್ಟು ಅಂದರೆ ಮಟನ್ ಬಿರಿಯಾನಿ. ಚಿಕನ್ಗೆ ಕಂಪೇರ್ ಮಾಡಿದ್ರೆ ಬೆಸ್ಟು, ಧೂಳು ಧಮಾಕ ಇದು. ನಾನು ಎರಡು ಬಿರಿಯಾನಿ ಕೇಳಿದ್ರೆ ಮಟನ್ಗೆ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟು ನಮ್ಗೆ ಹತ್ರನೇ ಫ್ಯಾಮಿಲಿ ಜೊತೆಯಲ್ಲಿ ಬಂದರು ಅಲ್ಲಿ ಗೋ ಫಾರ್ ಮಟನ್ ಬಿರಿಯಾನಿ. ಸೂಪರ್, ಧೂಳು ಧಮಾಕ. ನಂಗೆ ಬಿರಿಯಾನಿನೇ ಎಲ್ಲ ಹಾಕ್ಕೊಂಡು ಮುಗಿಸ್ಕೊಳ್ಳ ಇಲ್ಲ ಅಂದರೆ ಶೋಲೆ ಕಬಾಬ್ ಆಗಲೇ ತಿನ್ನಲ್ಲ ಅಂತ ಕನ್ಫ್ಯೂಷನ್ ಆಗ್ತಾಯಿದೆ. ಪಪ್ಪು ತುಪ್ಪ ರೈಸ್ ಎದ್ದಿದ್ರೆ ಈ ಶೋಲೆ ಕಬಾಬ್ಗೆ ಏಳ್ಮರದಂಥ ಕಾಂಬಿನೇಷನ್ನು. ಸಾಕಷ್ಟು ವೆಜ್ ಮೀಲ್ಸ್ನಲ್ಲಿ ಕೊಡ್ತಾರೆ ಬೇರೆ ಬೇರೆ ರೀತಿಯಾದ ಇದು. ಸರ್, ವಿಲ್ ಯು ಗಿವ್ ಒನ್ ಪೋರ್ಷನ್ ಆಫ್ ವೈಟ್ ರೈಸ್ ಆ್ಯಂಡ್ ಪಪ್ಪು? ಜನರಲಿ ಯು ಸರ್ವ್ ರೈಟ್? ಗಿವ್ ಮಿ ಒನ್ ಪೋರ್ಷನ್. ಬಿಡೋದು ಬೇಡ. ಪಪ್ಪು ಜೊತೆ ಸ್ವಲ್ಪ ರೈಸ್ ಹೆಂಗಿದ್ರೂ ಬೇಕು. ಸೊ ಪಪ್ಪು, ರೈಸು ಮತ್ತು ಒಂದು ಶೋಲೆ ಕಬಾಬ್ ತಿನ್ಬಿಡ್ತೀನಿ. ನೋಡ್ತಾರೆ ಸ್ವಲ್ಪ ರೈಸ್ ಹಾಕ್ಸ್ಕೊತಾ ಇದ್ದೀನಿ ರಿಕ್ವೆಸ್ಟ್ ಮಾಡಿಸ್ಕೊಂಡು. ಯಾಕಂದರೆ ಇಲ್ಲಿಂದ ಪಪ್ಪು ರೈಸು ಆ ತುಪ್ಪ ಇಲ್ದಿರೋ ಹೋಗೋಕ್ಕಾಗೋದಿಲ್ಲ. ಸೂಪರ್ ಸರ್. ಸಮ್ಮರ್ಗೆ ಸ್ವಲ್ಪ ಹಾಕಿ. ಥ್ಯಾಂಕ್ ಯು. ನೋಡಿ ಯಾವ ಥರ ಇದೆ ರೈಸು ಒಂದು ಪಪ್ಪು. ಕಲಿಸ್ತಾ ಇದ್ರೆ ಘಮ ಘಮ ಅಂತ ಇದೆ. ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು
ಕಲಸಿರೋ ಅನ್ನ ಜೊತೆಯಲ್ಲಿ ಒಂದು ಶೋಲೆ ಕಬಾಬ್ನ ಇಟ್ಟು ದೊಡ್ಡ ಪೀಸ್ ಇರೋ ಚಿಕ್ಕದು ಮಾಡಿಕೊಂಡು ಟ್ರೈ ಮಾಡಿಬಿಡ್ಬೇಕು. ಆಹಾ, ಆಂಧ್ರ ಸ್ಟೈಲ್ ಫುಲ್ ಭೋಜನಮ್ಗೆ ಯಾರು ಫ್ಯಾನ್ಸಿ ಇದ್ದಾರೋ ದಯವಿಟ್ಟು ಕಮೆಂಟ್ ಮಾಡಿ. ಧೂಳ್ ಧಮಾಕ ಪಪ್ಪು ಜೊತೆಯಲ್ಲಿ ಈ ಒಂದು ಶೋಲೆ ಕಬಾಬ್. ಆಹಾ, ಅವು ಎರಡೂ ಒಂದು ಮಜಾ ಕೊಡ್ತು ಅಂದ್ರೆ ಇದು ಇನ್ನೂ ಒಂದು ಥರದ ಮಜಾ. ಧೂಳ್ ಧಮಾಕ ನಮ್ಮಿರಲ್ಲಿ ಓಪನ್ ಆಗಿದೆ. ಯಾರಾದರೂ ಫ್ಯಾಮಿಲಿ ಸಮೇತ ಕರ್ಕೊಂಬಂದು ಒಳ್ಳೆ ಆಂಧ್ರ ಸ್ಟೈಲ್ ಮೀಲ್ಸು, ಬಿರಿಯಾನಿ, ಅಥೆಂಟಿಕ್ ಚಿಕನ್ ಸ್ಟಾರ್ಟರ್ಸು, ಚಿಲ್ಲಿ ಚಿಕನ್ ಆಗ್ಬೋದು, ಗುಂಟೂರು ಆಗ್ಬೋದು, ಮಟನ್ ರೋಸ್ಟು ಅದೆಲ್ಲ ಟ್ರೈ ಮಾಡಿ ಸಖತ್ತಾಗಿದೆ. ಸೋಮುನ ಕರ್ಕೊಂಬಂದು ಇನ್ನೊಂದು ಸರಿ ಆ ವೆಜ್ ಮೀಲ್ಸ್ದು ರಿವ್ಯೂ ಮಾಡಿಸ್ತೀನಿ. ಸೊ ಇದು ಬಂದಿಲ್ಲ, ಮಿಸ್ಸು, ಫ್ಯಾಮಿಲಿ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಸೊ ನಾನು ಮಾಡಲೇಬೇಕಾಗಿತ್ತು, ಒಂದು ಬಂದುಬಿಟ್ಟೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಂಬ್ತೀನಿ. ಇಷ್ಟ ಆಗಿದೆ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫಾಲೋ ಮಾಡ್ತಾರಲ್ಲ ಅಲ್ಲೂ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸೋಮು ಜೊತೆ ಸಿಗ್ತೀನಿ. ನೋಡ್ತಾ ಇರಿ. ನಮಸ್ಕಾರ.